Hi students, welcome to the class of physics. So we shall discuss the relation between electric field and electric potential. I repeat, so let us discuss the relation between electric field and electric potential. You know that electric field denoted by letter E and electric potential denoted by the letter V, and the relation between electric field and electric potential is given by E is equal to minus delta V by delta R. So this is the relation between electric field and potential. Right. Today we shall discuss this relation. Right. Okay. Now let us suppose ಒಂದು ಚಾರ್ಜ್ನ ಅಸ್ಯೂಮ್ ಮಾಡ್ಕೊಳ್ತೀನಿ, ಪಾಯಿಂಟ್ ಚಾರ್ಜ್ನ ಅಸ್ಯೂಮ್ ಮಾಡ್ಕೊಳ್ತೀನಿ. ರೈಟ್. ನಾವು ಲೆಟ್ ಅಸ್ ಕನ್ಸಿಡರ್ ಎ ಪಾಯಿಂಟ್ ಪಿ. ಒಂದು ಪಾಯಿಂಟ್ ಪಿನ ತಗೊಳ್ತೀನಿ ವಿಚ್ ಈಸ್ ಅಟ್ ಎ ಡಿಸ್ಟೆನ್ಸ್ ಆರ್. ಸೊ ಯಾವುದೋ ಒಂದು ಪಾಯಿಂಟ್ ಪಿನ ಅಸ್ಯೂಮ್ ಮಾಡ್ಕೊಳ್ತೀನಿ ಅಟ್ ಎ ಡಿಸ್ಟೆನ್ಸ್ ಆರ್ ಫ್ರಮ್ ದ ಪಾಯಿಂಟ್ ಚಾರ್ಜ್. ರೈಟ್. ನಿಮ್ಗೆ ಗೊತ್ತಿರಲಿ, ಯಾವಾಗ ನಾವು ಚಾರ್ಜ್ ಅನ್ನೋ ಒಂದು ಟಾಪಿಕ್ನ ಹೇಳ್ತೀವೋ ಇಮಿಡಿಯೇಟಾಗಿ ಏನಾಗಬೇಕು, ನಿಮಗೆ ಆ ಚಾರ್ಜ್ ಸುತ್ತ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ ಅಂತ ನಿಮಗೆ ಬ್ರೈನ್ ಬಂದಿರಬೇಕು. ರೈಟ್. ಸೊ ನಾನು ಚಾರ್ಜ್ ಅಂದ ತಕ್ಷಣ ಚಾರ್ಜ್ ಸುತ್ತ ಏನಿರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ ಅನ್ನೋ ಒಂದು ಅಸಂಪ್ಷನ್ ನಿಮ್ಮ ಮೆಮೊರಿ ಕಾರ್ಡಲ್ಲಿರೋ ಬ್ರೈನ್ಗೆ ಬಂದುಬಿಡಬೇಕು. ರೈಟ್. ಇಲ್ಲೊಂದು ಚಾರ್ಜ್ ಇದೆ ಅಂದರೆ ಇದು ಸುತ್ತ ಏನಿರುತ್ತೆ, ರೈಟ್, ಎಲೆಕ್ಟ್ರಿಕ್ ಫೀಲ್ಡ್ ಅಲ್ವಾ. ಇಲ್ಲಿ ಚಾರ್ಜ್ ಇದೆ ಅಂದರೆ ಇದ್ರ ಸುತ್ತ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಅಟ್ ಪಾಯಿಂಟ್ ಪಿ ನಾವು ಎಲೆಕ್ಟ್ರಿಕ್ ಫೀಲ್ಡ್ನ ಫೈಂಡ್ ಔಟ್ ಮಾಡ್ಬೋದಾ? ಸೊ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ, ಸೊ ಎಕ್ಸ್ಪ್ರೆಷನ್ ನಿಮ್ಗೆ ಗೊತ್ತಿದೆ. ಸೊ ಇ ಈಸ್ ಈಕ್ವಲ್ ಟು ಏನು ಎಕ್ಸ್ಪ್ರೆಷನ್, ಇ ಈಸ್ ಈಕ್ವಲ್ ಟು ವಾಟ್, ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ಡ್ಯೂ ಟು ದಿಸ್ ಚಾರ್ಜ್ ನಥಿಂಗ್ ಬಟ್ ಇ ಈಸ್ ಈಕ್ವಲ್ ಟು 1/4πε0 q divided by distance of the point from the charge square. Right. So this is nothing but the electric field at point P due to point charge. Right. Similarly, so e point ಅಲ್ಲಿ ನಾವು potential ನ find out ಮಾಡಬಹುದು. The potential at point P is given by, so V is equal to potential at point P, that is equal to 1/4πε0 q by r. Right. So V is equal to, our potential at point P is equal to 1/4πε0 so q by r. Right. ಒಂದು ಪಾಯಿಂಟ್ ಚಾರ್ಜ್ ಇಂದ ಅಟ್ ಸಮ್ ಡಿಸ್ಟೆನ್ಸ್ ಆರ್ ಅಲ್ಲಿ ನಾವು ಎಲೆಕ್ಟ್ರಿಕ್ ಫೀಲ್ಡ್ ನ ಫೈಂಡ್ ಔಟ್ ಮಾಡ್ಬೋದು, ಪೊಟೆನ್ಷಿಯಲ್ ಫೈಂಡ್ ಔಟ್ ಮಾಡ್ಬೋದು ಈ ಎರಡು ಎಕ್ಸ್ಪ್ರೆಷನ್ ಯೂಸ್ ಮಾಡಿಕೊಂಡು. ಈಗ ನಾವೇನು ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಫೈಂಡ್ ದ ರಿಲೇಷನ್ ಬಿಟ್ವೀನ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಸೊ ಈ ಎರಡಕ್ಕೂ ಇರೋ ರಿಲೇಷನ್ ನಾವು ಏನು ಮಾಡಬೇಕು, ಫೈಂಡ್ ಮಾಡಬೇಕು. ದಟ್ ಈಸ್ ನಥಿಂಗ್ ಬಟ್ ಇ ಈಸ್ ಈಕ್ವಲ್ ಟು ಮೈನಸ್ ಡೆಲ್ಟಾ ವಿ ಬೈ ಡೆಲ್ಟಾ ಆರ್. ರೈಟ್. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ, ವಿ inversely proportional to distance. As the distance increases, potential decreases. As the distance increases, potential decreases. ನೋಡಿ, ಡಿಸ್ಟೆನ್ಸ್ ನಾವು ಜಾಸ್ತಿ ಮಾಡಿದ್ರೆ ಪೊಟೆನ್ಷಿಯಲ್ ಕಡಿಮೆ ಆಗುತ್ತೆ. ಇನ್ವರ್ಸ್ ಪ್ರಪೋರ್ಷನಾಲಿಟಿ. ಸೊ ಡಿಸ್ಟೆನ್ಸ್ ಜಾಸ್ತಿ ಆದರೆ ಪೊಟೆನ್ಷಿಯಲ್ ಕಡಿಮೆ ಆಗುತ್ತೆ. ಈಗ ನೋಡಿ, ಈ ಪಾಯಿಂಟ್ನ ನಾವು ದೂರ ಇಮ್ಯಾಜಿನ್ ಮಾಡ್ತಾ ಏನಾಗುತ್ತೆ, ಡಿಸ್ಟೆನ್ಸ್ ಆರ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅಂದರೆ ವೆನ್ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಇನ್ಕ್ರೀಸ್ ಮಾಡ್ತಾ ಏನಾಗುತ್ತೆ, ಪೊಟೆನ್ಷಿಯಲ್ ಕಡಿಮೆ ಆಗುತ್ತೆ. ರೈಟ್. ಇನ್ಕ್ರೀಸ್ ಮಾಡ್ತಾ ಏನಾಗುತ್ತೆ, ಪೊಟೆನ್ಷಿಯಲ್ ಕಡಿಮೆ ಆಗುತ್ತೆ. ನೋಡಿ, ಈ ಚಾರ್ಜ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಕಡೆ ಇರುತ್ತೆ, ಫಾರ್ ಎಕ್ಸಾಂಪಲ್ ಇದು ಚಾರ್ಜ್ ಅಂತ ತಗೊಂಡ್ರೆ ಚಾರ್ಜ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಕಡೆ ಇರುತ್ತೆ, ಆಲ್ವೇಸ್ ಅವೇ ಫ್ರಮ್ ದ ಚಾರ್ಜ್. ಅಂದರೆ ಪಾಸಿಟಿವ್ ಚಾರ್ಜಿಂದ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿರುತ್ತೆ, ಯಾವಾಗಲೂ ಅವೇ ಇರುತ್ತೆ. ರೈಟ್. ಸೊ ನಾವು ಪಾಯಿಂಟ್ ಡಿಸ್ಟೆನ್ಸ್ ಜಾಸ್ತಿ ಮಾಡ್ತಾ ಏನಾಗುತ್ತೆ, ಪೊಟೆನ್ಷಿಯಲ್ ಕಡಿಮೆ ಆಗುತ್ತೆ. ಹಾಗಾಗಿ ದ ಪೊಟೆನ್ಷಿಯಲ್ ಡಿಕ್ರೀಸಸ್ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ದ ಪೊಟೆನ್ಷಿಯಲ್ ಡಿಕ್ರೀಸಸ್
in the direction of electric field. So electric field ಕಡೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, potential decrease ಆಗುತ್ತೆ. ನೆನಪಿಟ್ಕೊಳ್ಳಿ. Therefore here minus, the minus sign indicates that the value of potential decreases when we move towards the electric field. Electric field ಕಡೆ ಹೋಗ್ತಾ 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 ಏನಾಗುತ್ತೆ, potential decrease ಆಗುತ್ತೆ, right? Okay. Now let us suppose uniform electric field. So uniform electric field na imagine ಮಾಡ್ಕೊಳ್ಳೋಣ. So uniform electric field. So equally spaced parallel electric field lines, they represent uniform electric field. ನಾನು ತುಂಬ ಸತಿ ಹೇಳ್ತೀನಿ, equally spaced parallel field lines, they represent uniform electric field, right? Okay, now let us consider any 2 points. 2 points ತಗೊಂಡಿನಿ. So point A and here point B, right? I suppose 2 points in the uniform electric field, one point A and point B, and the distance between point A to point B na anu delta R anta ತಗೊಂತೀನಿ. So what is delta R? The distance between the 2 points from A to B. The distance between the 2 points A to B, or A and B. The distance between the 2 points A and B. Right. Now we know that what is potential? Potential nothing but it is the amount of work done in bringing the charge from one point to the another point against to the electric field by some external force, right? That is the potential between these 2 points. Now delta V anta ತಗೊಂತೀನಿ. What is delta V? The potential difference between A and B. The potential difference between A and B. Right. Now suppose at point A, if I imagine some test charge Q0. So point A hatra some test charge na imagine ಮಾಡ್ಕೊಂಡ್ರೆ ನೋಡಿ, ಇದ್ರ ಮೇಲೆ ಒಂದು ಟೆಸ್ಟ್ ಚಾರ್ಜ್ ನ ಇಮ್ಯಾಜಿನ್ ಮಾಡ್ಕೊತೀನಿ. ಸೊ ಟೆಸ್ಟ್ ಚಾರ್ಜ್ ನ ಯಾಕೆ ಇಮ್ಯಾಜಿನ್ ಮಾಡ್ಕೋಬೇಕು ಅಂದ್ರೆ, ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೋದು, ಮತ್ತೆ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಕಡೆ ಇದೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೋದು, ರೈಟ್? ಸೊ ಲೆಟ್ ಅಸ್ ಸಪೋಸ್ ಎ ಟೆಸ್ಟ್ ಚಾರ್ಜ್ ಅಟ್ ಪಾಯಿಂಟ್ ಎ. ಸೊ ಅವಾಗ ಏನಾಗುತ್ತೆ, ಈ ಟೆಸ್ಟ್ ಚಾರ್ಜ್ ಮೇಲೆ ಸಮ್ ಫೋರ್ಸ್ ಆ್ಯಕ್ಟ್ ಆಗುತ್ತೆ ಅಲ್ವಾ? ಆ ಫೋರ್ಸ್ ಯಾವ ಕಡೆ ಇರುತ್ತೆ? ಆಲ್ವೇಸ್ ಇನ್ ದ ಡೈರೆಕ್ಷನ್ ಆಫ್ ವಾಟ್ ಎಲೆಕ್ಟ್ರಿಕ್ ಫೀಲ್ಡ್, ಆ್ಯಂಡ್ ದ ಫೋರ್ಸ್ ಈಸ್ ಗಿವನ್ ಬೈ Q0E. So the force on the test charge is given by Q0E, right? So this is nothing but force, right? So due to force ಏನಾಗುತ್ತೆ, work done ಆಗುತ್ತೆ A to B. Work done ಆಗುತ್ತೆ A to B. Now come to the definition of potential. So what is potential? So potential from A to B, it is equal to VB minus VA. That is equal to amount of work done in moving a charge from A to B divided by Q0. So that is the definition of electric potential, right? So what is electric potential? Is the amount of work done in bringing the charge from one point to the another point against to the electric field by some external force, right? Okay, now ಈಗ ನೋಡಿ, ಇಮ್ಯಾಜಿನ್ ಮಾಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಸಂಪ್ಷನ್. ನೋಡಿ, ಚಾರ್ಜ್ ಅಟ್ ಎ ಪ್ಲೇಸ್ ಮಾಡಿದಾಗ ಏನಾಗುತ್ತೆ ಅಂದರೆ, ಈ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಪ್ಲೇಸ್ ಮಾಡ್ತಿದ್ದೀವಲ್ಲ, ಆವಾಗ ಏನಾಗುತ್ತೆ, ಚಾರ್ಜ್ ಈಸಿಯಾಗಿ ಎ ಇಂದ ಬಿಗೆ ಮೂವ್ ಆಗುತ್ತೆ. ಸೊ ಚಾರ್ಜ್ ಮೂವ್ ಆದಾಗ ವಿ ನೀಡ್ ಟು ಅಪ್ಲೈ ವರ್ಕ್ ಡನ್. ಸೊ ನಾವು ವರ್ಕ್ ಡನ್ ಮಾಡೋ ಅವಶ್ಯಕತೆಯೇ ಇಲ್ಲ. ಯಾಕೆ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಏನು ಮಾಡ್ತಾ ಇದೆ, ವರ್ಕ್ ಮಾಡ್ತಾ ಇದೆ. ಏನು ವರ್ಕ್ ಮಾಡ್ತಾ ಇದೆ? ಚಾರ್ಜ್ನ ಎ ಇಂದ ಬಿಗೆ ಕ್ಯಾರಿ ಮಾಡ್ತಾ ಇದೆ ಅಲ್ವಾ? ಆವಾಗ ನಾವು ಈ ಒಂದು ಕಾನ್ಸೆಪ್ಟನ್ನ ಅಪ್ಲೈ ಮಾಡೋಕ್ಕಾಗಲ್ಲ. ಯಾಕಂದರೆ ಪೊಟೆನ್ಷಿಯಲ್ ಅಂದರೆ ನಥಿಂಗ್ ಬಟ್ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ದ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ದಿ ಅನದರ್ ಪಾಯಿಂಟ್ against to the field. It is against, ಚೆನ್ನಾಗಿ ನೆನಪಿಟ್ಕೊಳ್ಳಿ, it is against to the electric field by some external force. ಈ ಡೆಫಿನೇಷನ್ ಇಲ್ಲಿ
ಒಬೇ ಆಗಲ್ಲ, ವ್ಯಾಲಿಡ್ ಆಗಲ್ಲ. ಹಾಗಾಗಿ ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ಒಂದು ಅಸಂಪ್ಷನ್ ಮಾಡ್ತೀವಿ, ಏನಂದರೆ ದ ಚಾರ್ಜ್ ಮಸ್ಟ್ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ವಿತೌಟ್ ಚೇಂಜಿಂಗ್ ಕೈನೆಟಿಕ್ ಎನರ್ಜಿ. ಸೊ ಚಾರ್ಜು ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಮೂವ್ ಮಾಡಬೇಕಾದ್ರೆ ಅದರ ಕೈನೆಟಿಕ್ ಎನರ್ಜಿ ಚೇಂಜ್ ಆಗಬಾರ್ದು. ರೈಟ್, ಇಲ್ಲಿ ಚಾರ್ಜ್ ಏನಾಗುತ್ತೆ, ಆಕ್ಸಲರೇಟ್ ಆಗುತ್ತೆ. ಸೊ ಇಲ್ಲಿ ಪ್ಲೇಸ್ ಮಾಡಿದ ತಕ್ಷಣ ಈ ನಮಗೆ ರೀಚ್ ಆಗಿಬಿಡುತ್ತೆ. ಸೊ ಆಕ್ಸಲರೇಟ್ ಆಗುತ್ತೆ. ಈ ರೀತಿ ಆಕ್ಸಲರೇಟ್ ಆಗಬಾರ್ದು ಅಥವಾ ಕೈನೆಟಿಕ್ ಎನರ್ಜಿ ಚೇಂಜ್ ಆಗಬಾರ್ದು. ಸೊ ಅದೇನಾಗೋದು, ಇದನ್ನು ಗ್ರ್ಯಾಜುಲಿ ಪ್ರತಿ ಎ ಇಂದ ಬಿಗೆ ಹೋಗೋವರೆಗೂ ಪ್ರತಿ ಪಾಯಿಂಟಲ್ಲೂ ಕೈನೆಟಿಕ್ ಎನರ್ಜಿ ಏನಾಗಿರಬೇಕು, ಕಾನ್ಸ್ಟೆಂಟ್ ಆಗಿರಬೇಕು. ಸೊ ಆ ರೀತಿ ಚಾರ್ಜ್ ಎ ಇಂದ ಬಿಗೆ ಮೂವ್ ಆಗಬೇಕು ಅಂದರೆ ಸೊ ವಿ ಹ್ಯಾವ್ ಟು ಅಪ್ಲೈ ದ ಫೋರ್ಸ್ ಎಗೇನೆಸ್ಟ್ ಟು ದಿ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಈ ಚಾರ್ಜ್ ಮೇಲೆ ನಾವು ಆಪೋಸಿಟ್ ಡೈರೆಕ್ಷನಲ್ಲಿ ಫೋರ್ಸ್ನ ಅಪ್ಲೈ ಮಾಡಬೇಕು. ಅದನ್ನು ಎಕ್ಸ್ಟರ್ನಲ್ ಫೋರ್ಸ್ ಅಂತ ಕರಿತೀವಿ, ಎಕ್ಸ್ಟರ್ನಲ್ ಫೋರ್ಸ್. ಸೊ ಲೆಟ್ ಎಫ್ external be the amount of force acting on the charge in the direction opposite to the electric field, right? ಇಲ್ಲಿ ಎಫ್ ಎಕ್ಸ್ಟರ್ನಲ್ ಫೋರ್ಸ್ ಎಷ್ಟೇ ಇರುತ್ತಂದರೆ ವಿಚ್ ಈಸ್ ಅಪ್ರಾಕ್ಸಿಮೇಟ್ಲಿ ಆರ್ ಆಲ್ಮೋಸ್ಟ್ ಈಕ್ವಲ್ ಟು ಕ್ಯೂ ನಾಟ್ ಇ. ಇದಕ್ಕೆ ಆಲ್ಮೋಸ್ಟ್ ಈಕ್ವಲ್ ಆಗುತ್ತೆ, ಆಲ್ಮೋಸ್ಟ್ ಈಕ್ವಲ್ ಆಗುತ್ತೆ. ಸೊ ಎಕ್ಸಾಕ್ಟ್ಲಿ ಈಕ್ವಲ್ ಆದಾಗ ಏನಾಗುತ್ತೆ, ನೆಟ್ ಫೋರ್ಸ್ 0 ಆಗುತ್ತೆ, ರೈಟ್? ಸೊ ಇದು ಎಲೆಕ್ಟ್ರಿಕ್ ಫೀಲ್ಡ್ ಫೋರ್ಸ್ ಅಲ್ವಾ, ಇದಕ್ಕೆ ಆಲ್ಮೋಸ್ಟ್ ಈಕ್ವಲ್ ಟು ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಫೋರ್ಸ್. ಅವಾಗ ಏನಾಗುತ್ತೆ, ಚಾರ್ಜ್ ಈ ರೀತಿ ಫಾಸ್ಟ್ ಹೋಗೋದು ಏನಾಗುತ್ತೆ, ಸೊ ನಿಧಾನಕ್ಕೆ ಎ ಇಂದ ಬಿಗೆ ರೀಚ್ ಆಗುತ್ತೆ. ಅರ್ಥ ಆಗ್ತಿದೆ? ವೆನ್ ವಿ ಅಪ್ಲೈ ಸಮ್ ಎಕ್ಸ್ಟರ್ನಲ್ ಫೋರ್ಸ್ ಅವಾಗ ಏನಾಗುತ್ತೆ, ವಿತೌಟ್ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ದ ಚಾರ್ಜ್ ಮೂವ್ ಫ್ರಮ್ ಎ ಟು ಬಿ. ಆವಾಗ ಏನಾಗುತ್ತೆ, ಈ ಪೊಟೆನ್ಷಿಯಲ್ ಡೆಫಿನೇಷನ್ ವ್ಯಾಲಿಡ್ ಆಗುತ್ತೆ ಈ ಕೇಸಲ್ಲಿ. ಹಾಗಾಗಿ ದ ವರ್ಕ್ ಡನ್ on the charge that is given by F external into displacement delta R. The work done on the charge by some external force, that is W is equal to F external into delta R. So what is F external? The force on the charge which is exactly equal to this Q naught E. ಈ ಎಫ್ ಎಕ್ಸ್ಟರ್ನಲ್ ಯಾವುದಕ್ಕೆ ಆಲ್ಮೋಸ್ಟ್ ಈಕ್ವಲ್ ಆಗುತ್ತೆ ಅಂದರೆ ಕ್ಯೂ ನಾಟ್ ಇ. ಬಟ್ ಏನಾಗಿದೆ, ಇನ್ ಆಪೋಸಿಟ್ ಡೈರೆಕ್ಷನ್ ನಾವು ಏನು ಬರೀಬೋದು, ಮೈನಸ್ ಕ್ಯೂ ನಾಟ್ ಇ. ಸೊ ಇನ್ನೊಂದು ರೀತಿ ಹೇಳ್ಬೋದು, ಸೊ ದ ಫೋರ್ಸ್ ಇನ್ ದ ಡೈರೆಕ್ಷನ್ ಆಪೋಸಿಟ್ ಟು ದಿ ಡೈರೆಕ್ಷನ್ ಆಫ್ ದ ಮೋಷನ್ ಆಫ್ ದ ಚಾರ್ಜ್. ಅಂದರೆ ಚಾರ್ಜ್ ಈ ಕಡೆ ಡಿಸ್ಪ್ಲೇಸ್ ಆಗ್ತಾ ಇದೆ, ಫೋರ್ಸ್ ಈ ಕಡೆ ಇದೆ. ದ ಆ್ಯಂಗಲ್ ಬಿಟ್ವೀನ್ ಫೋರ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಎಷ್ಟು, 180 ಡಿಗ್ರಿ ಆಗುತ್ತೆ. The angle between this displacement and this force ಏನಾಗುತ್ತೆ, 180 ಡಿಗ್ರಿ ಆಗುತ್ತೆ. ಹಾಗಾಗಿ ಇನ್ನೇನಾಗುತ್ತೆ, ಎಫ್ ನಥಿಂಗ್ ಬಟ್ ಮೈನಸ್ ಕ್ಯೂ ನಾಟ್ ಇ. ಎಫ್ ನಥಿಂಗ್ ಬಟ್ ಮೈನಸ್ ಕ್ಯೂ ನಾಟ್ ಇ. ಸೊ ಇದಕ್ಕೆ ಎಕ್ಸಾಕ್ಟ್ಲಿ ಆಪೋಸಿಟ್ ಡೈರೆಕ್ಷನಲ್ಲಿದೆ. ಸೊ ಎಫ್ ಎಕ್ಸ್ಟರ್ನಲ್ ಆಗುತ್ತೆ ಮೈನಸ್ ಕ್ಯೂ ನಾಟ್ ಇ ಆಗುತ್ತೆ ಇಂಟು ಡೆಲ್ಟಾ ಆರ್. ಇಂಟು ವಾಟ್, ಡೆಲ್ಟಾ ಆರ್. ಅಗೇನ್ ವರ್ಕ್ ಡನ್ ಎಲ್ಲಿಂದ ಎಲ್ಲಿಗೆ, ಫ್ರಮ್ ಎ ಟು ಬಿ. ಸೊ ನೆನಪಿಟ್ಕೋಬೇಕು, ವರ್ಕ್ ಡನ್ ಫ್ರಮ್ ಎ ಟು ಬಿ, ವರ್ಕ್ ಡನ್ ಫ್ರಮ್ ಎ ಟು ಬಿ, ದಟ್ ಈಸ್ ಈಕ್ವಲ್ ಟು ಮೈನಸ್ ಕ್ಯೂ ನಾಟ್ ಇ ಇಂಟು ಡೆಲ್ಟಾ ಆರ್. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ ದ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಮೂವಿಂಗ್ ದ ಚಾರ್ಜ್ ಫ್ರಮ್ ಎ ಟು ಬಿ ವಿತೌಟ್ ಚೇಂಜಿಂಗ್ ಇಟ್ಸ್ ಕೈನೆಟಿಕ್ ಎನರ್ಜಿ ಆರ್ without rising kinetic energy. Therefore, so this is the work done. Now we know that potential from A to B nothing but delta V. Changing potential now delta V ಅಂತ ತಗೊಂತೀವಿ, that is equal to, so work done from A to B. So ಇದನ್ನು ಬರೆಯಬಹುದು, this will be equal to delta V. Changing potential nothing but delta V. Therefore, changing potential delta V is equal to amount of work done from A to B ಎಷ್ಟಿದೆ, ಮೈನಸ್ ಕ್ಯೂ ನಾಟ್ ಇಂಟು ಇ ಡಿವೈಡೆಡ್ ಬೈ ಇಂಟು ಡೆಲ್ಟಾ ಆರ್ ಡಿವೈಡೆಡ್ ಬೈ ಕ್ಯೂ ನಾಟ್. ಸೊ ಡೆಫಿನೇಷನ್ ಆಫ್ ಪೊಟೆನ್ಷಿಯಲ್ನ ಯೂಸ್ ಮಾಡ್ತಾ ಇದ್ದೀವಿ. ಇನ್ ದ ಪ್ಲೇಸ್ ಆಫ್ ವರ್ಕ್ ಡನ್ ಫ್ರಮ್ ಎ ಟು ಬಿ ನಥಿಂಗ್ ಬಟ್ ಮೈನಸ್ ಕ್ಯೂ ನಾಟ್ ಇ delta R by Q naught. Here Q naught get cancel. Here Q naught cancel ಆಗುತ್ತೆ. Therefore E is equal to minus delta V by delta R.
and this is the expression for the relation between electric field and electric potential, right? I hope you understand. Thank you guys.